ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಸ್ಪಾಂಜಿ ಆಗಿರುವಂತಹ ಒಂದು ದೋಸೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ತಿಂದರೂ ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗಾಗುತ್ತೆ ಈ ದೋಸೆ. ಈ ದೋಸೆಗೆ ಕಾಂಬಿನೇಷನ್ ಆಗಿ ಕಪ್ಪು ಕಡಲೆ ಕರಿ ರೆಸಿಪಿಯನ್ನು ಸಹ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಈಸಿಯಾಗಿ ನಮಗೆ ಬೇಗ ಮಾಡಬಹುದಾದಂತಹ ದೋಸೆ ಮತ್ತು ಕಡಲೆ ಕರಿ. ಫಸ್ಟಿಗೆ ದೋಸೆ ಮಾಡಲಿಕ್ಕೆ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಬೇಕು. ಅದಕ್ಕೋಸ್ಕರ ಒಂದು ಬೌಲಿಗೆ ನಾನು 3 ಕಪ್ ದೋಸೆ ಅಕ್ಕಿಯನ್ನು ತಗೊಂಡಿದ್ದೀನಿ. ನಾವು ಸಾಮಾನ್ಯ ಇಡ್ಲಿ ದೋಸೆ ಎಲ್ಲ ಮಾಡುವಂತಹ ದೋಸೆ ಅಕ್ಕಿ, ನಮ್ಮ ಕಡೆ ನಾವು ಇದಕ್ಕೆ ಬೆಳ್ತಿಗೆ ಅಕ್ಕಿ ಅಂತ ಹೇಳ್ತೀವಿ. ಇನ್ನು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆಯಲಿಕ್ಕೆ ಹಾಕೋಣ. ಇನ್ನು ಬೇರೆ ಒಂದು ಪಾತ್ರೆಗೆ ಯಾವ ಕಪ್ಪಲ್ಲಿ ನಾವು ಅಕ್ಕಿ ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಸಾಗು ತಗೋಬೇಕು. ಸಾಗು ಅಂದರೆ ಸಬ್ಬಕ್ಕಿ, ನಾವು ಪಾಯಸಕ್ಕೆಲ್ಲ ಉಪಯೋಗಿಸ್ತೀವಲ್ಲ ಸಬ್ಬಕ್ಕಿ. ಇದನ್ನು ಸಹ ಚೆನ್ನಾಗಿ ಕ್ಲೀನ್ ಮಾಡಿ ಇದಕ್ಕೆ ಸಹ ನೀರು ಹಾಕಿ ಇದನ್ನು ಸಹ ನೆನೆಯಲಿಕ್ಕೆ ಬಿಡೋಣ. ಅಕ್ಕಿ ಮತ್ತು ಸಾಗು ಮಿನಿಮಮ್ ಅಂದರೆ ಒಂದು 4 ರಿಂದ 5 ಗಂಟೆ ನೆನೆಯಬೇಕು. ನಾನಿವಾಗ ನೀರು ಹಾಕಿ ನೆನೆಯಲಿಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ನಾನು 5 ಗಂಟೆ ನೆನೆಸಿದೆ. ಅದೇ ರೀತಿ ಸಾಗು ಕೂಡ ಚೆನ್ನಾಗಿ ನೆಂದಿದೆ. ಇನ್ನು ಇದನ್ನು ರುಬ್ಬಬೇಕು. ಈ ಸಾಗು ಒಟ್ಟಿಗೆ ನಮಗೆ 1 ಕಪ್ ತೆಂಗಿನಕಾಯಿಯನ್ನು ಸಹ ಸೇರಿಸಬೇಕು. ನಾನಿವಾಗ ತುರಿದಿರುವ ತೆಂಗಿನಕಾಯಿಯನ್ನು ತಗೊಂಡಿದ್ದೀನಿ. ಇದನ್ನು ಸಹ ಸೇರಿಸಿ ನಾವು ರುಬ್ಬಬೇಕು. ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ತೆಂಗಿನಕಾಯಿ ಸಹ ಸೇರಿಸಿ ರುಬ್ಬಿದರೆ. ಫಸ್ಟಿಗೆ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಮತ್ತು ಸಾಗನ್ನು ಹಾಕಿ ರುಬ್ಬಬೇಕು. ನೈಸಾಗಿ ರುಬ್ಬಬೇಕು, ಚೂರು ಸಹ ತರಿ ಇಲ್ಲದೆ ರುಬ್ಬಬೇಕು. ರುಬ್ಬಿದ ಹಿಟ್ಟನ್ನು ಬೇರೆ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕೋಣ. ಇನ್ನು ಅದೇ ಮಿಕ್ಸಿ ಜಾರಿಗೆ ನಾವು ಅಕ್ಕಿಯನ್ನು ರುಬ್ಬಬೇಕು. ನಾನಿವಾಗ 2 ಬ್ಯಾಚ್ ಆಗಿ ಅಕ್ಕಿಯನ್ನು ರುಬ್ತಾ ಇದ್ದೀನಿ. ಫಸ್ಟ್ ಬ್ಯಾಚ್ ಅಕ್ಕಿಯನ್ನು ಅಕ್ಕಿ ಸಹ ಚೂರು ಸಹ ತರಿ ಇಲ್ಲದೆ ನೈಸಾಗಿ ನಾವು ರುಬ್ಬಬೇಕು. ಇದೇ ರೀತಿ ಹಿಟ್ಟು ಮಾಡಿ ನಮಗೆ ಇಡ್ಲಿ ಕೂಡ ಮಾತ್ರ ದೋಸೆ ಆಗುತ್ತೆ. ನೋಡಿ, ನಾನಿವಾಗ ಅಕ್ಕಿ ನೀರು ಮಾತ್ರ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು, ಜಾಸ್ತಿ ನೀರಾಗಬಾರ್ದು. ಈಗ ರುಬ್ಬಿದ ಹಿಟ್ಟನ್ನು ಸಹ ಸೇರಿಸೋಣ. ನಾನೀಗ 2 ಬ್ಯಾಚ್ ಆಗಿ ರುಬ್ಬಿದ್ದು 2ನೇ ಬ್ಯಾಚ್ ಹಿಟ್ಟನ್ನು ಸಹ ಇದಕ್ಕೆ ಸೇರಿಸಿದಾಯಿತು. ಇದು ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸಬೇಕು. ಸೇರಿಸಿ ಇನ್ನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಈಸ್ಟ್ ಉಪಯೋಗಿಸುವವರಾಗಿದ್ದರೆ ಇವಾಗ ಸ್ವಲ್ಪ ಒಂದು ಚಿಟಿಕಿಯಷ್ಟೇ ಈಸ್ಟನ್ನು ಇದಕ್ಕೆ ಸೇರಿಸಬಹುದು. ಈಸ್ಟ್ ಸೇರಿಸದಿದ್ದರೆ ಚೆನ್ನಾಗಿ ಮಿಕ್ಸ್ ಮಾಡಿ ಕವರ್ ಮಾಡಿ 6 ರಿಂದ 7 ಗಂಟೆ ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ನೀವು ಈಸ್ಟ್ ಉಪಯೋಗಿಸೋದಿಲ್ಲ ಅಂದರೆ ಪರವಾಗಿಲ್ಲ, ಹಾಗೆ ಇಟ್ಟುಬಿಡಿ. ಇನ್ನು ನಮಗೆ ಬೇರೆ ಒಂದು ಬೌಲಿಗೆ ಕಡಲೆಯನ್ನು ನೆನೆಯಲಿಕ್ಕೆ ಹಾಕೋಣ. ನಾನಿಲ್ಲಿ 1.5 ಕಪ್ ಕಡಲೆಯನ್ನು ತಗೊಂಡಿದ್ದೀನಿ. ನಮ್ಮದು ಹಿಟ್ಟು ಉಬ್ಬುವ ಆ ಟೈಮು ಸಾಕು, ನಮಗೆ ಕಡಲೆ ಸಹ ಚೆನ್ನಾಗಿ ನೆಂದು ಬರುತ್ತೆ. ನಾನಿವಾಗ ಬೆಳಿಗ್ಗೆ ತಿಂಡಿಗೆ ರಾತ್ರಿ ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಹಿಟ್ಟು ರುಬ್ಬಿ ಇಟ್ಟಿದ್ದಾಯಿತು, ಕಡಲೆಯನ್ನು ಸಹ ನೆನೆಯಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಬೆಳಿಗ್ಗೆ ಆಗುವಾಗ ಹಿಟ್ಟೆಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ನೀವು ಈಸ್ಟ್ ಹಾಕಿದ್ದಿದ್ರೆ ಇನ್ನು ಸ್ವಲ್ಪ ಉಬ್ಬಿ ಬಂದಿರುತ್ತೆ. ಈಸ್ಟ್ ಹಾಕಿರಲಿಲ್ಲಲ್ಲ ನಾವು, ಅದಕ್ಕೋಸ್ಕರ ಬೆಳಿಗ್ಗೆ ಹಿಟ್ಟಿಗೆ ಸ್ವಲ್ಪ ಅಡುಗೆ ಸೋಡಾವನ್ನು ಸೇರಿಸಬೇಕು. ಒಂದು ಪಾತ್ರೆಗೆ ಸ್ವಲ್ಪ ಅಡುಗೆ ಸೋಡಾ, ಒಂದು 1/4 ಚಮಚದಷ್ಟು ಅಡುಗೆ ಸೋಡಾ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ಹಿಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡಬೇಕು. ನೀವು ಈಸ್ಟ್ ಸೇರಿಸಿದಿದ್ರೆ ಈಸ್ಟ್ ಮತ್ತು ಸ್ವಲ್ಪ ಸಕ್ಕರೆಯನ್ನು ಸಹ ಸೇರಿಸಬೇಕು. ಇನ್ನು ನಮ್ಮದು ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಚೆನ್ನಾಗಿ ಆ್ಯಕ್ಟಿವ್ ಆಗಲಿಕ್ಕೆ ಅದರೊಟ್ಟಿಗೆ ಸ್ವಲ್ಪ ಸಕ್ಕರೆಯನ್ನು ಸಹ ಸೇರಿಸಬೇಕು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ. ಅದರೊಟ್ಟಿಗೆ 1 ಚಮಚ ಸಕ್ಕರೆಯನ್ನು ಸಹ ಸೇರಿಸ್ತಾ ಇದ್ದೀನಿ. ನೀವು ಈಸ್ಟ್ ಸೇರಿಸುವಾಗಲೂ ಸಕ್ಕರೆಯನ್ನು ಸೇರಿಸಬೇಕು. ಸೋಡಾದೊಟ್ಟಿಗೂ ಸಹ ಸ್ವಲ್ಪ ಸಕ್ಕರೆ ಸೇರಿಸಿದರೆ ಚೆನ್ನಾಗಿ ಅದು ಆ್ಯಕ್ಟಿವ್ ಆಗೋದು. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ರಿಂದ 15 ನಿಮಿಷ ಸೈಡಲ್ಲಿ ಬಿಡಬೇಕು. ಆವಾಗ ಇನ್ನೂ ಚೆನ್ನಾಗಿ ಉಬ್ಬಿ ಸಾಫ್ಟ್ ಆಗುತ್ತೆ ನಮ್ಮದು ಹಿಟ್ಟು. ನಾನಿವಾಗ ಮಿಕ್ಸ್ ಮಾಡಿದ್ದಾಯಿತು. ಇದನ್ನು ಮುಚ್ಚಿ ಸೈಡಿಗೆ ಇಡ್ತಾ ಇದ್ದೀನಿ. ಆ ಟೈಮಿಗೆ ನಮಗೆ ಕಡಲೆ ಪದಾರ್ಥ ಕರಿಯನ್ನು ಮಾಡೋಣ. ನಾನಿಲ್ಲಿ ರಾತ್ರಿ ಕಡಲೆಯನ್ನೆಲ್ಲ ನೆನೆಯಲಿಕ್ಕೆ ಹಾಕಿದ್ದೆ ಅಲ್ಲ, ಆ ಕಡಲೆಯನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಈ ಕಡಲೆಯನ್ನು ನಮಗಿನ್ನು ಒಂದು ಪ್ರೆಷರ್ ಕುಕ್ಕರಿಗೆ ಹಾಕೋಣ. ಅದರೊಟ್ಟಿಗೆ ಸಣ್ಣ ಒಂದು ಪೊಟೆಟೊ ಆಲೂಗಡ್ಡೆಯನ್ನು ಕಟ್ ಮಾಡಿ ಹಾಕಿದ್ದೀನಿ. ಇನ್ನು ಇದಕ್ಕೇ ಒಂದು ಮೀಡಿಯಮ್ ಸೈಜಿದು ಈರುಳ್ಳಿ ಮತ್ತು ಒಂದು 5-6 ಎಸಳು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಮತ್ತು ಕರಿಬೇವು ಸೊಪ್ಪು ಇದನ್ನೆಲ್ಲ ಒಟ್ಟಿಗೆ ಹಾಕಿದ್ದೀನಿ. ಹಾಕಿ ಇದಕ್ಕೆ ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಇದನ್ನು ನಮಗೆ ಬೇಯಲಿಕ್ಕೆ ಇಡೋಣ. ಒಂದು 4 ರಿಂದ 5 ವಿಸಿಲ್ ಬೇಕಾಗುತ್ತೆ. ಈ ಕಪ್ಪು ಕಡಲೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನೋಡಿ, ನಾನೊಂದು 5 ವಿಸಿಲ್ ಮಾಡಿಸಿದ್ದೀನಿ. ಇವಾಗ ಕಡಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇನ್ನು ಇದಕ್ಕೆ ಒಂದು ಮಸಾಲೆ ರುಬ್ಬಬೇಕು. ಅದರಿಂದ ನಾವು ಬೇಯಿಸಿ ಇಟ್ಟಿರುವ ಕಡಲೆಯಿಂದ ಸ್ವಲ್ಪ ಕಡಲೆ ಮತ್ತು ಅದರಲ್ಲಿ ನಾವು ಹಾಕಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಶುಂಠಿ, ಅದನ್ನೆಲ್ಲ ಸ್ವಲ್ಪ ಈ ಬೇಯಿಸಿರೋ ಕಡಲೆಯಿಂದ ತೆಗಿಬೇಕು. ತೆಗೆದು ಅದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಶುಂಠಿ
ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಸ್ವಲ್ಪ ಮತ್ತು ಸ್ವಲ್ಪ ಕಡಲೆ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿಯನ್ನು ಸಹ ಸೇರಿಸಿ ನೈಸಾಗಿ ಇದನ್ನು ರುಬ್ಬಬೇಕು. ಈ ರುಬ್ಬಿ ಹಾಕಿದರೆ ಕರಿ ತುಂಬ ಟೇಸ್ಟ್ ಆಗುತ್ತೆ. ಇನ್ನು ಒಂದು ಪಾತ್ರೆ ಬಿಸಿ ಆಗಲಿಕ್ಕಿಟ್ಟು ಚೆನ್ನಾಗಿ ಬಿಸಿ ಆದ ಮೇಲೆ ಇದಕ್ಕೆ ನಮಗೆ ಎಣ್ಣೆಯನ್ನು ಹಾಕಬೇಕು. ಯಾವ ಎಣ್ಣೆ ನಾವು ಸಾಮಾನ್ಯವಾಗಿ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡೋದು. ಇನ್ನು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಕರಿಬೇವು ಸೊಪ್ಪು ಮತ್ತು ಸಣ್ಣ ಸಣ್ಣ ಕಟ್ ಮಾಡಿರುವಂತಹ ಈರುಳ್ಳಿ, ಅದರೊಟ್ಟಿಗೆ ಸಣ್ಣ ಸಣ್ಣ ಕಟ್ ಮಾಡಿರುವ ಒಂದು ಸಣ್ಣ ಟೊಮೆಟೊ ಹಣ್ಣನ್ನು ಸಹ ಸೇರಿಸಿ ಎಣ್ಣೆಯಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ, ಟೊಮೆಟೊ ಹಣ್ಣೆಲ್ಲ ಸ್ವಲ್ಪ ಫ್ರೈ ಆಗಿ ಇದೇ ರೀತಿ ಆದಮೇಲೆ ಇನ್ನು ಇದಕ್ಕೆ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಮಸಾಲೆ ಪುಡಿಗಳನ್ನು ಸೇರಿಸೋಣ. ಫಸ್ಟಿಗೆ 1 ಚಮಚ ಕೊತ್ತಂಬರಿ ಹುಡಿಯನ್ನು ಸೇರಿಸಿದ್ದೀನಿ, 1.5 ಚಮಚ ಮೆಣಸಿನ ಹುಡಿ, ಕೆಂಪು ಮೆಣಸಿನ ಹುಡಿಯನ್ನು ಸೇರಿಸಿದ್ದೀನಿ, ಮತ್ತು ಅರ್ಧ ಚಮಚ ಗರಂ ಮಸಾಲೆ ಪೌಡ್ರ್ ಮತ್ತು ಅರಶಿನ ಹುಡಿ. ಇದಿಷ್ಟು ಸೇರಿಸಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಆ ಮಸಾಲೆದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಇನ್ನು ಇದಕ್ಕೆ ನಾವು ಬೇಯಿಸಿ ಇಟ್ಟಿರುವಂತಹ ಕಡಲೆ ಇದೆಯಲ್ಲ, ಕಡಲೆಯನ್ನು ಸೇರಿಸಬೇಕು. ಸೇರಿಸಿ ಆ ಕುಕ್ಕರನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಸಹ ಇದಕ್ಕೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇವಾಗ ನಾವು ಕಡಲೆಗೆ ಉಪ್ಪು ಸೇರಿಸಿರಲಿಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಬೇಕು. ಸೇರಿಸಿ ಫಸ್ಟಿಗೆ ಇದನ್ನು ಮಿಕ್ಸ್ ಮಾಡಿ ಕುದೀಲಿಕ್ಕೆ ಬಿಡಬೇಕು. ಈ ಕುದೀಲಿಕ್ಕೆ ಸ್ಟಾರ್ಟ್ ಆದ ಮೇಲೆ ನಾವು ರುಬ್ಬಿಟ್ಟಿರುವಂತಹ ಮಸಾಲೆ ಇದೆಯಲ್ಲ, ನಾವು ತೆಂಗಿನಕಾಯಿ ಮತ್ತು ಕಡಲೆಯನ್ನು ಸೇರಿಸಿ ರುಬ್ಬಿದ್ದೀವಲ್ಲ, ಆ ಮಸಾಲೆಯನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದೀಲಿಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಯೋದು ಬೇಡ. ಈ ಥರ ಕುದೀಲಿಕ್ಕೆ ಸ್ಟಾರ್ಟ್ ಆದಾಗ ಇದಕ್ಕೆ ಒಂದು ಸಣ್ಣ ತುಂಡು ಬಟರ್, ನಿಮ್ಮ ಹತ್ರ ಇದ್ದರೆ ಒಂದು ಸಣ್ಣ ತುಂಡು ಬಟರ್ ಮತ್ತು ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿಯನ್ನು ಕೈಯಲ್ಲಿ ಇದೇ ರೀತಿ ಪುಡಿ ಮಾಡಿ ಹಾಕಿ. ಕಸೂರಿ ಮೇಥಿ ಇಲ್ಲ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕಿದರೂ ಸಾಕು. ನಮ್ಮದು ಸೂಪರಾಗಿರುವ ಕಡಲೆಕರಿ ರೆಡಿ ಆಯಿತು. ಇಲ್ಲಿ ನೋಡಿ, ನಾವು ದೋಸೆ ಹಿಟ್ಟು ಸಹ ಸೂಪರಾಗಿ ಸಾಫ್ಟಾಗಿದೆ. ಇನ್ನು ನಮಗೆ ದೋಸೆಯನ್ನು ಮಾಡೋಣ. ಇವಾಗ ನಾವು ಬೆಳಿಗ್ಗೆ ಸೋಡಾ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಬಿಟ್ಟರೆ ಸ್ವಲ್ಪ ಸಾಫ್ಟ್ ಆಗೋದು ಹಿಟ್ಟು. ಇನ್ನು ನಮ್ಮದು ದೋಸೆ ಕಾವಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಿ. ಈ ದೋಸೆ ಮಾಡುವಾಗ ನಾವು ಜಾಸ್ತಿ ಸ್ಪ್ರೆಡ್ ಮಾಡಿ ದೋಸೆ ಮಾಡಲಿಕ್ಕಿಲ್ಲ. 1 ಅಥವಾ 1.5 ಚಮಚ ಹಿಟ್ಟನ್ನು ಹಾಕಿ ನಾವು ಸ್ಪ್ರೆಡ್ ಮಾಡಲಿಕ್ಕಿಲ್ಲ. ಹೀಗೆ ಒಂದು 2 ಸೆಕೆಂಡ್ ಬಿಡಬೇಕು. ಆಮೇಲೆ ದೋಸೆಯನ್ನು ನಾವು ಮುಚ್ಚಿ ಇಡಬೇಕು. ಮುಚ್ಚಿ ಒಂದು 2 ಅಥವಾ 3 ಸೆಕೆಂಡ್ ಆದ ತಕ್ಷಣ ನಮ್ಮದು ದೋಸೆ ಚೆನ್ನಾಗಿ ಬೆಂದಿರುತ್ತೆ. ಇನ್ನು ಇದನ್ನು ಮಗಚಿ ಹಾಕೋದು ಬೇಡ, ಹೀಗೆ ತೆಗೆದ್ರೆ ಆಯಿತು. ತುಂಬಾ ಸಾಫ್ಟ್ ಅಂದರೆ ಸಾಫ್ಟ್ ಆಗಿರುವಂತಹ ದೋಸೆ ಇಲ್ಲಿ ರೆಡಿ ಆಯಿತು. ಎಷ್ಟು ತಿಂದರೂ ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗಾಗುತ್ತೆ ದೋಸೆ. ಒಂದು ಸಾರಿ ಆದರೂ ಇದೇ ರೀತಿ ದೋಸೆಯನ್ನು ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್. ಅದರೊಟ್ಟಿಗೆ ನಮ್ಮದು ಸೂಪರ್ ಟೇಸ್ಟಿಯಾಗಿರುವಂತಹ ಕಡಲೆಕರಿ ಕೂಡ ರೆಡಿ ಆಯಿತು. ಈ ಕಡಲೆಕರಿ ನಮಗೆ ದೋಸೆ ಒಟ್ಟಿಗೆ ಅಲ್ಲ, ಚಪಾತಿ, ಪೂರಿ, ಅನ್ನದ ಜೊತೆ ಎಲ್ಲ ಸೂಪರ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ನೋಡೋಣ.